ನಮಸ್ಕಾರ ಎಲ್ಲರಿಗೂ. ನಾವು ಹೋಗಿರೋದು ಇವತ್ತು ದೊಡ್ಡ ಗಣಪತಿ ಬಸವನಗುಡಿ ಕಡಲೆಕಾಯಿ ಪರ್ಸೆಗೆ. ನಾನು ನಮ್ಮ ಹುಡುಗ ಅವನ್ನೆಲ್ಲ ನಮ್ಮ ಸಂಸ್ಕೃತಿನೆಲ್ಲ ನೋಡಲಿ ಯಾವ ಥರ ಇದೆ ಅಂತ ಫಸ್ಟ್ ಹೋಗಿದೆ. ನಾವು ಗಣಪನ್ಗೆ ಹೋಗ್ಬಿಟ್ಟು ಕೈ ಮುಗಿದು ದೇವರೇ ಒಳ್ಳೇದು ಮಾಡಪ್ಪ ಅಂತ. ಅಲ್ಲಿಂದ ಪಕ್ಕದಲ್ಲಿರೋ ಬೈಲಾಂಜನೇಯ ಸ್ವಾಮಿ, ಆಮೇಲೆ ಮುದ್ರಾಯ ಸ್ವಾಮಿ ಇದನ್ನೆಲ್ಲ ನೋಡಿಕೊಂಡು ಬೇಡರ ಕಣ್ಣಪ್ಪನ ನೋಡಿಕೊಂಡು ಸರಿ ಅಲ್ಲಿಂದ ನಾವು ಹೊರಟಿದ್ದೆ ದೊಡ್ಡ ಬಸ್ಸನ್ನು ನೋಡೋಕ್ಕೆ. ಅಲಂಕಾರ ನಡೀತಾ ಇತ್ತು, ಹತ್ರ ಅಂತೂ ಬಿಡಲಿಲ್ಲ. ನೆನ್ನೆ ತುಂಬ ಚೆನ್ನಾಗಿತ್ತು. ಒಳಗಡೆಗೆಲ್ಲ ಅಲಂಕಾರ ಎಲ್ಲ ನಮ್ಮ ದೊಡ್ಡ ಬಸವನಿಗೂ ಕೈ ಮುಗಿದ್ಬಿಟ್ಟು ಒಳ್ಳೇದು ಮಾಡಪ್ಪ ಅಂತ ಆಟ ಆಡೋಕ್ಕೆ. ಆಮೇಲೆ ನಮ್ಮ ಹುಡ್ಗನ್ನ ಕಣ್ಣು ಬಿದ್ದಿದ್ದೆ ಆಟ ಸಾಮಾನು ಮೇಲೆ ಇದು ಬೇಕು ಅಂದ. ಸರಿ ನಮ್ಮ ಸುಬ್ಬಿಗೂ ಇವನಿಗೂ ಆಟ ಸಾಮಾನು ತೊಗೊಂಡು ಆಮೇಲೆ ಪೊಲೀಸ್ ಬಂದೋಬಸ್ತ್ ತುಂಬ ಚೆನ್ನಾಗಿತ್ತು. ಪೌಂಡ್ರು ಪೋಖ್ರದ್ದು ಅವಳಿ ಕಡಿಮೆ ಆಗಿತ್ತು. ಸರಿ ಅಲ್ಲಿಂದ ಇನ್ನೊಂದು ಆಟ ಸಾಮಾನು ಬಿತ್ತು, ಅದು ಬೇಕು ಅಂದ. ಸರಿ ಅದನ್ನು ಕೊಡಿಸಿ ಆಮೇಲೆ ಇದು ತಬಲ ಬೇಕು ಅಂದ. ಬೇಡ ಬರಪ್ಪ ಇದೆಲ್ಲ ಬೇಡ ಅಂದ್ಬಿಟ್ಟು ನಮ್ಮ ಅಕ್ಕ ತಂಗಿದಿರ್ಗಂತೂ ವಸ್ತು ಅಂತೂ ಬೇಜಾನಿದೆ ತೊಗೊಳ್ಳೋ ಅಂಥದ್ದು. ಸರಿ ಅಲ್ಲಿಂದ ನಮ್ಮ ಹುಡ್ಗನ ಕಣ್ಣು. ಆಮೇಲೆ ಜನ ಅಂತೂ ಸಿಕ್ಕಾಪಟ್ಟೆ ರಶ್ಶು. ಸರಿ ಅಲ್ಲಿಂದ ಮಾವಿನಕಾಯಿ ಎಲ್ಲ ತಿಂದ್ಕೊಂಡು ಹುರಿದಿರೋ ಕಡಲೆಕಾಯಿ, ಬೇಯಿಸಿರೋ ಕಡಲೆಕಾಯಿ, ಆಮೇಲೆ ನಮ್ಮ ಹುಡ್ಗ ಸೋಡಾ ಬೇಕು ಅಂದ. ಯಾವತ್ತೂ ಕುಡ್ದಿರಲಿಲ್ಲ, ಸೋಡಾ ಕೊಡಿಸಿ ಆಮೇಲೆ ಹಸಿ ಕಡಲೆಕಾಯಿ ತಗೊಂಡು ಟಿಂಗ್ ಟಿಂಗ್ ಮಾಮನ ನೋಡಿಕೊಂಡು ನಮ್ಮ ಚಿಕ್ಕ ಹುಡುಗರದ್ದು ನೆನಪುಗಳು, ಆಮೇಲೆ ಹೂವು ಅಂತೆ, ಇಯರಿಂಗ್ಸ್ ಅಂತೆ ಬೇಜಾನು. ಎಲ್ಲಿ ನೋಡಿದ್ರು ಜನ. ಹಂಗೆ ಶಾಪಿಂಗಿಗೂ ಚೆನ್ನಾಗೈತೆ. ಆಮೇಲೆ ಚಿಕ್ಕ ಹುಡುಗನಲ್ಲಿ ನೆನಪು ಈ ಹಾವು, ಜಿರಳೆ, ಚೇಳು ಇವೆಲ್ಲ ಪ್ಲಾಸ್ಟಿಕ್ಕಿನ ರಬ್ಬರವು. ಆಮೇಲೆ ಮನೆಗೆ ಬಂದರೆ ನಮ್ಮ ಸುಬ್ಬಿ ಅಳ್ಕೊಂಡು ಕೂತಿದ್ಲಂತೆ ಅಣ್ಣ ಇಲ್ಲ ಅಂತ. ಸರಿ ಅವಳಿಗೆಲ್ಲ ಆಟ ಸಾಮಾನೆಲ್ಲ ಕೊಟ್ಬಿಟ್ಟು ಇವತ್ತಿನ ಕಾರ್ಯಕ್ರಮ ಕಡಲೆಕಾಯಿ ಪರ್ಸೆ